ಶರೀಫ್ ಸರ್ ನಮಸ್ತೆ. ನಮಸ್ಕಾರ ಕಿರಣ್. ನೆನ್ನೆ ಹೇಗಿತ್ತು ಸರ್ ರೋಚಕ ಕಾರ್ಯಾಚರಣೆ? ನೀವು ಹಾ ಕೂಡ ತುಂಬಾ ಭಾಗಿಯಾಗಿದ್ರಿ. ತುಂಬಾ ಚೆನ್ನಾಗಾಗಿತ್ತು. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ದಿವಸ ನೀವೇ ನೋಡಿದ್ರಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬಂತು. ಒಂದು ಮಹಿಳೆನ ಯಾವ ರೀತಿ ಕೊಂದಿದೆ ಅಂತ ಹೇಳ್ಬಿಟ್ಟು ನೋಡಿದೀರಾ ನೀವು. ತುಂಬಾ ದೂರ ಬೆರ್ಸಾಡ್ಬಿಟ್ಟು ಅವ್ರ ಮೇಲೆ ದಾಳಿ ಮಾಡಿ ಅವ್ರ ಜೀವನ ಬಲಿ ಪಡೆದಿತ್ತು ಈ ಆನೆ. ಅಂದ್ರೆ ಕಾಡಾನೆನೆ, ಆದ್ರೆ ಇಂಥ ಒಂದು ರೋಷವೇಷ ಇರುವಂತ ಕಾಡಾನೆ ನಾವು ನೋಡಿರ್ಲಿಲ್ಲ. ಯಾಕಂದ್ರೆ ಇಲ್ಲಿರುವಂತ ಒಂದು ಏನ್ ಗ್ರೂಪ್ಗಳಿದೆ, ಏನ್ ಗುಂಪುಗಳು, ಕಾಡಾನೆಗಳ ಗುಂಪಿದೆ, ಅದರಲ್ಲಿರುವಂತ ಆನೆಗಳು ಅಷ್ಟು ರೋಷವೇಷವಾಗಿ ಬೆರ್ಸಾಡಿ ದೂರ ತನಕ ಬೆರೆಸಿ ಸಾಯಿಸುವಂತ, ಬಲಿ ಪಡೆಯುವಂತ ಕೆಲಸ ಯಾವುದೂ ಕಾಡಾನೆಗಳು ಮಾಡಿಲ್ಲ. ಅಂದ್ರೆ ಇದು ಎಲ್ಲಿಂದ ಬಂತು ಏನು ಅನ್ನೋದು ಜನಗಳಿಗೂ ಕುತೂಹಲ ಇದೆ. ಇದು ನಮ್ಮ ಕೊಡಗು ಭಾಗದಿಂದಾನೇ ಬಂದಿದೆ. ಯಾವಾಗ ಭೀಮಾ ಅಲ್ಲಿ ದಂತ ಕಳ್ಕೊಂಡಿದ್ದ ಸಮಯದಲ್ಲಿ ಏನು ಆ ಕಡೆ ಹೋಗಿತ್ತು, ಆ ಸಂದರ್ಭದಲ್ಲಿ ಒಂದು ಒಂಟಿ ಆನೆ ಅಲ್ಲಿ ಓಡಾಡ್ಕೊಂಡಿತ್ತು. ಹೊಸದಾಗಿ ಒಂದು ಆನೆ ಬಂದಿದೆ ಅಂತ ಎಲ್ರು ಅಲ್ಲಿ ಅವ್ರು ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇದು ಅಲ್ಲಿಂದ ಬಂದಂತ ಆನೆ ಇಲ್ಲಿವರೆಗೆ ಈ ಆನೆ ವಾಸನೆ ಹಿಡ್ಕೊಂಡು ಬಂತೋ ಏನೋ, ಇಲ್ಲಿವರೆಗೆ ಬಂದಿದೆ ನಮ್ಮ ಬೇಲೂರು ರೇಂಜ್ ಕಡೆಗೆ. ಅಂತದ್ರಲ್ಲಿ ಮೊನ್ನೆ ಬೇಲೂರು ರೇಂಜಿಗೆ ಬಂದು ವಾಪಸ್ಸು ಒಂದು ನಾಯಿ ಮೇಲೆ ದಾಳಿ ಮಾಡಕ್ ಹೋಗುತ್ತೆ, ಮನೆ ಹತ್ರ ಹೋಗುತ್ತೆ, ತುಂಬಾ ರೋಷವೇಷವಾಗಿ ಕಾಣುತ್ತೆ. ಆವಾಗ್ಲೇ ನಾವು ಅನ್ಕೊಳ್ತೀವಿ ಇದು ಯಾರಿಗಾದ್ರೂ ಬಲಿ ಪಡೆಯುತ್ತೆ ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ಅಲ್ಲಿಂದ ಒಂದ್ ದಿವಸ ಕಳೆದ ಮೇಲೆ ಮಾರನೇ ಸಕಲೇಶ್ಪುರ ರೇಂಜ್ ಕಡೆಗೆ ಹೋಗುತ್ತೆ. ಮಾರನೇ ದಿವಸ ಅಲ್ಲಿ ಪಾಪ ಮಾಹಿತಿ ಇರೋದಿಲ್ಲ, ಆ ಮಹಿಳೆ ಮೇಲೆ ದಾಳಿ ಮಾಡುವಂತ ಕೆಲಸ ಇದು ಮಾಡುತ್ತೆ ಕಿರಣ್. ಅದ್ರ ನಂತರ ಎಲ್ಲಾ ಜನರು ಇದನ್ನ ಹಿಡಿಲೇಬೇಕು ಅಂತ ನಾವು ಕೂಡ ಇದ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಇಂಥ ರೋಷವೇಷದಲ್ಲಿರುವಂತ ಪುಂಡಾನೆನ ಸೆರೆ ಹಿಡಿಲೇಬೇಕು. ಯಾಕಂತ ಹೇಳಿದ್ರೆ ಮುಂದಕ್ಕೂ ಇಂಥ ಘಟನೆಗಳು ತುಂಬಾ ನಡೆಯೋದಿತ್ತು. ಈ ಕಾರ್ಯಾಚರಣೆ ನಡೀತಾ ಇರ್ಲಿಲ್ಲ ಅಂದ್ರೆ ಇವತ್ತು ಅರಣ್ಯ ಇಲಾಖೆಯವ್ರಿಗೂ ನಾವು ಮನವಿ ಮಾಡಿದ್ವಿ, ಮತ್ತೆ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತೆ ಇಲಾಖೆಯವರು ಕೂಡ ಆದಷ್ಟು ಬೇಗ ಹಿಡಿತೀವಂತ ಭರವಸೆ ಕೊಟ್ಟಿದ್ರು. ಅದೇ ರೀತಿ ಮೊನ್ನೆ ಸಂಕ್ರಾಂತಿ ಹಬ್ಬ ಇತ್ತು, ಅದು ಹಬ್ಬ ಕಳೆದು ಬರ್ತೀವಿ ಅಂತ ಹೇಳ್ಬಿಟ್ಟು ಇಲಾಖೆಯವರು ಕೂಡ ಇದ್ ಮಾಡಿದ್ರು, ಭರವಸೆ ಕೊಟ್ಟಿದ್ರು. ಮತ್ತೆ ಅರಣ್ಯ ಸಚಿವರು ಕೂಡ ಇದ್ರ ಬಗ್ಗೆ ಇದನ್ನ ತಗೊಂಡು ಈ ಪುಂಡಾನೆನ ಸೆರೆ ಹಿಡಿಯೋ ಕಾರ್ಯಾಚರಣೆ ಮಾಡ್ಬೇಕಂತ ಇದ್ ಮಾಡಿದ್ರು. ನಿನ್ನೆ ದಿವಸ ಈ ಕಾರ್ಯಾಚರಣೆ ತುಂಬಾ ಚೆನ್ನಾಗಿ ನಡೀತು. ಮಾತ್ರ ಒಂದು ಪುಂಡಾನೆ ಅಂದ್ರೆ ಪುಂಡಾನೆನೆ ಕಿರಣ್. ಯಾಕಂತ ಹೇಳಿದ್ರಿ, ನೀವು ಇದ್ರಿ ಯಾವ ರೀತಿ ಅದು ಆಟ ಆಡಿಸ್ತು. ಆ ಡಾಟ್ ಆದಾಗ ಹೆಚ್ಚು ಕಡಿಮೆ ಒಂದು 5-6 ಕಿಲೋಮೀಟರ್ ಅಷ್ಟು ದೂರ ರೌಂಡ್ ಅಪ್ ಹೊಡಿತಾ ಇತ್ತು, ಒಂದ್ ಕಡೆ ನಿಲ್ಲಿಲ್ಲ. ಆ ಡಾಟ್ ಮಾಡಿದ್ರು ಕೂಡ ಅರವಳಿಕೆ ಡಾಟ್ ಅಂತ ಹೇಳಿದ್ರೆ ಅರವಳಿಕೆ ಮದ್ದು ಹೊಡಿದ ನಂತರ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಳ್ಳೋದು, ಮತ್ತೆ ಬಿದ್ರೆ ಮಾತ್ರ ಹಗ್ಗ ಹಾಕಿ ಅದನ್ನ ಮತ್ತೆ ರಿಟರ್ನ್ ಕೊಟ್ಟು ಅದನ್ನ ಏಳಿಸುವಂತ ಕೆಲಸ ಮಾಡ್ತಾರೆ. ಅಂತದ್ರಲ್ಲಿ ಇದು 2 ಡಾಟ್ ಹೊಡೆದ್ರು ಕೂಡ ಅದು ಬೀಳಿಲ್ಲ, ಅದು ಹೋಗ್ತಲೇ ಇತ್ತು. ಒಂದ್ 5-6 ಕಿಲೋಮೀಟರ್ ಹೋಯ್ತು. ಅದ್ರ ನಂತರ ಜನಗಳ ಕ್ರೇಜು ಕೂಡ, ತುಂಬಾ ಜನಗಳು ಕೂಡ ಇದ್ರು, ಸಿಬ್ಬಂದಿಗಳು ಕೂಡ ಇದ್ರು, ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ರು. ಅಂತ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಆ ತೋಟದ ಒಳಗಡೆ ಎಲ್ಲೆಲ್ಲೋ ಹೋಗಿ ಲಾಸ್ಟಿಗೆ ನಮ್ಮ ಬೆಳ್ಳವರ ಗ್ರಾಮದಲ್ಲಿ, ಇದು ದೋಲ್ಮನೆ ಅನ್ನೋ ಒಂದು ಗ್ರಾಮದಲ್ಲಿ, ಅಲ್ಲಿಂದ ಒಂದು 1000 ಮೀಟರ್ ಒಳಗಡೆ ಹೋಗ್ಬಿಟ್ಟು ಆ ತೋಟದಲ್ಲಿ ಹೋಗಿ ನಿಂತ್ಕೊಳ್ತು. ಅದ್ರ ನಂತರ ಇದು ಕಾರ್ಯಾಚರಣೆ ಸಂಜೆ ಹೊತ್ತಿಗೆ, ಇದು ಒಂದು 6 ಗಂಟೆ ಸಂದರ್ಭ, ಅದು ಒಂದ್ ಕಡೆ ನಿಂತಿದ್ದು. ಯಾಕಂತ ಹೇಳಿದ್ರೆ ಭೈರಾಪುರದಲ್ಲಿ ಕ್ಯಾಂಪ್ ಹಾಕ್ದಂತ ನಮ್ಮ ಸಾಕಾನೆಗಳು ಅಲ್ಲಿಂದ ಮಧ್ಯಾಹ್ನ ಹೆಚ್ಚು ಕಡಿಮೆ ಒಂದು 3-3:30 ಹೊರಟಂತ ಒಂದು ನಮ್ಮ ಸಾಕಾನೆ ಟೀಮು ಇವತ್ತು ಅಲ್ಲಿಂದ ಬಂದ ನಂತರ, ಡಾಟ್ ಆದ ನಂತರ ಹೆಚ್ಚು ಕಡಿಮೆ ಒಂದ್ ಆನೆನ ಸೆರೆ ಹಿಡಿಯಕ್ಕೇನೆ ಸರಿಸುಮಾರು ಲೋಡ್ ಆಗೋ ಹೊತ್ತಿಗೆ ಒಂದು 8 ಗಂಟೆ ಆಗಿದೆ ಕಿರಣ್. 7:30-8 ಗಂಟೆನೆ ಆಯ್ತು ಲಾರಿಗೆ ಲೋಡ್ ಮಾಡೋ ತನಕ. ಅದ್ರ ಮುಂಚಿತವಾಗಿ ಒಂದು ಹರಾಸಾಹಸನೆ ಪಟ್ಟಿದ್ದಾರೆ ನಮ್ಮ ಇಲಾಖೆಯವರು, ETF ನವರು, ಮತ್ತೆ ಪೊಲೀಸ್ ಸಿಬ್ಬಂದಿಗಳು. ಎಲ್ಲ ಜನಗಳಿಗೂ ಪೊಲೀಸ್ ಸಿಬ್ಬಂದಿಗಳು ಅವಾಯ್ಡ್ ಮಾಡ್ತಾ ಇರಬೇಕು. ಯಾಕಂದ್ರೆ ಜನಗಳಿಗೂ ಒಂದು ನೋಡುವಂತ ಹೊತ್ತು ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ಅಂತ ಹೇಳಿ. ಅದ್ರ ಮಧ್ಯದಲ್ಲಿ ನಮ್ಮ ETF ಸಿಬ್ಬಂದಿಗಳಾಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಅವ್ರಿಗೊಂಥರ ತಲೆನೋವು, ಎಲ್ಲಿ ಹೋಗಿ ಬೀಳುತ್ತೆ, ಎಲ್ಲಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಕ್ಯಾಪ್ಟನ್, ನಮ್ಮ ಬಾಸ್ ಭೀಮಾ ಕೂಡ ಇದ್ದ. ಯಾಕಂತ ಹೇಳಿದ್ರೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ಭೀಮಾ ಟೀಮ್ ಇತ್ತು. ಅದ್ ಯಾವ ಸಂದರ್ಭದಲ್ಲಿ ನಮ್ ಭೀಮನ್ ಮದ ಬೇರೆ ಇದೆ, ಯಾವ ಸಂದರ್ಭದಲ್ಲಿ ಈ ಸಾಕಾನೆ ವಾಸನೆ ಇಟ್ಕೊಂಡು ಯಾವಾಗ ಬರ್ತಾನೋ ಅನ್ನೋ ಭಯ ಕೂಡ ಇಲಾಖೆಯವ್ರಿಗಿತ್ತು, ನಮಗೂ ಕೂಡ ಇತ್ತು. ಯಾಕಂತ ಹೇಳಿದ್ರೆ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಅದೇ ರೀತಿ ವಾಸನೆ ಇಟ್ಕೊಂಡು ಕಾನಹಳ್ಳಿ ಫಾರೆಸ್ಟ್ ಕಡೆಗೆ ಮುಖ ಮಾಡಿ 3-4 ಕಿಲೋಮೀಟರ್ ದೂರಕ್ಕೆ ಹತ್ರಕ್ಕೆ ಬಂದಾಗಿತ್ತು. ಆ ಸಂದರ್ಭದಲ್ಲಿ ಕಾರ್ಯಾಚರಣೆನೆ ನಿಲ್ಸಿದ್ರು, ಅರ್ಧಕ್ಕೆ ಸ್ಥಗಿತ ಮಾಡಿದ್ರು. ಹಾಗಾಗಿ ಈ ನಿನ್ನೆನೂ ಕೂಡ ನಮ್ಗೆ ಅನಿಸ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ಭೀಮಾ ಹತ್ರಕ್ಕೆ ಬಂತು, ಈ ಆನೆನೂ ಕೂಡ ಹತ್ರಕ್ಕೆ ಬರ್ತಾ ಇದೆ. ಡಾಟ್ ಮಾಡಿದ್ಮೇಲೆ ಭೀಮಾ ಇರೋ ರೂಟ್ ಅಲ್ಲೇ ಇದನ್ನು ಹೋಗ್ತಾ ಇತ್ತು.
ಭೀಮಾ ಆ ಕಡೆಯಿಂದ ಈ ಕಡೆ ಭೀಮಾ ಅಂಡ್ ಟೀಮ್ ಬರ್ತಾ ಇತ್ತು. ಹಾಗಾಗಿ ನೋಡಿ ಇವತ್ ಬೆಳಿಗ್ಗೆ ನೋಡಿ ಕಿರಣ್, ನಮ್ಮ ಭೀಮಾ ಅಂಡ್ ಟೀಮ್ ನಿನ್ನೆ ಕಾರ್ಯಾಚರಣೆ ಆಗಿದ್ದ ಜಾಗದಲ್ಲೇ ಇದೆ ಈಗ. ಹಾಗಾಗಿ ನಿನ್ನೆ ಅಕಸ್ಮಾತ್ ನಮ್ ಭೀಮಾ ಒಂದು 6:30-7 ಗಂಟೆ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಾ ಇದ್ರೆ ಈ ಕಾರ್ಯಾಚರಣೆನೆ ನಿಲ್ಲಿಸ್ಬೇಕಿತ್ತು. ಆ ಕಾಡಾನೆಯನ್ನು ಕೂಡ ಅಲ್ಲೇ ಬಿಡ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಭೀಮಾ ಕೂಡ ಮದದಲ್ಲಿದೆ. ಆಮೇಲೆ ಸಾಕಾನೆ ಜೊತೆ ಫೈಟ್ ಆಗ್ಬೋದಿತ್ತು, ಇಲ್ಲ ಇಲಾಖೆ ಸಿಬ್ಬಂದಿಗಳು ತುಂಬಾ ಜನ ಇದ್ರು, ಮತ್ತೆ ಪಬ್ಲಿಕ್ ಕೂಡ ತುಂಬಾ ಜನ ಇದ್ರು, ಯಾರ್ದಾರ ಮೇಲೆ ದಾಳಿ ಆಗ್ಬೋದಿತ್ತು. ಹಾಗಾಗಿ ನಿನ್ನೆ ಒಂದು ರೋಚಕವಾಗಿ ತುಂಬಾ ಫಾಸ್ಟ್ ಆಗಿ ನಮ್ಮ ಇಲಾಖೆಯವರ ಒಂದು ಶ್ರಮದಿಂದ ಇವತ್ತು ಆ ಪುಂಡಾನೆನ ಸೆರೆ ಹಿಡಿಯೋ ಕಾರ್ಯಾಚರಣೆ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು ಕಿರಣ್. ಸರ್ ಹಾಗೆ ಲಾಠಿ ಚಾರ್ಜ್ ಕೂಡ ಆಯ್ತು. ಹೌದು, ಜನ ಜಾಸ್ತಿ ತುಂಬಾ ಹೌದು. ಯಾಕಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಈಗ ಜನಗಳಿಗೊಂದು ಕ್ರೇಜ್ ಇರುತ್ತೆ, ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ ನೋಡ್ಬೇಕು ಅನ್ನೋ ಒಂದು ಇರುತ್ತೆ. ಆದ್ರೆ ನೋಡಿ ಅಕ್ಕಪಕ್ಕದಲ್ಲಿ ಕಾಡಾನೆಗಳ ಗುಂಪಿರುತ್ತೆ. ಈ ಒಂಟಿ ಕಾಡಾನೆನ ಬೇರ್ಪಡಿಸಿ ಅದನ್ನ ಡಾಟ್ ಮಾಡಿ ಸೆರೆ ಹಿಡಿಯೋ ಕಾರ್ಯಕ್ರಮದಲ್ಲಿ ಈ ಮಧ್ಯದ ಒಂದು ಗ್ಯಾಪ್ ಅಲ್ಲಿ ಇಲಾಖೆಯವರಿಗೂ ಅಷ್ಟೇ ಶ್ರಮ ಇರುತ್ತೆ. ಅವ್ರ ಜೀವದ ಮೇಲೆನೆ ಅವ್ರಿಗೆ ಒಂದು ಗ್ಯಾರಂಟಿ ಇರಲ್ಲ, ಯಾವ ಸಂದರ್ಭದಲ್ಲಿ ಏನಾಗುತ್ತೆ. ಈಗ ಡಾಟ್ ಮಾಡುವಂತ ಕಾಡಾನೆನೆ ಅವ್ರ ಮೇಲೆ ದಾಳಿ ಮಾಡ್ಬೋದು, ಎಕಡೆ ನುಗ್ಗುತ್ತೆ ಎಕಡೆ ಬರುತ್ತಂತ ಅವರಿಗೆ ಹೇಳಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಪಬ್ಲಿಕರ್ಸಿಗೆ ಒಂದು ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಆದ್ರೂ ಕೂಡ ಏನಾದ್ರೂ ಒಂದು ಜೀವಕ್ಕೆ ಹಾನಿ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಈ ಲಾಠಿ ಚಾರ್ಜ್ ಎಲ್ಲ ಮಾಡ್ತಾರೆ. ಬೇರ್ಪಡಿಸುವಂತ ಕೆಲಸ, ಜನಗಳಿಗೆ ದೂರ ಮಾಡುವಂತ ಕೆಲಸ ಇಲಾಖೆಯವ್ರು ಮಾಡ್ತಾರೆ. ಅದನ್ನ ತಪ್ಪು ಅನ್ನೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅದು ಮಾಡೋದು ತುಂಬಾ ಒಳ್ಳೆ ಕೆಲಸ. ಯಾಕಂದ್ರೆ ಹಲವು ಕಾರ್ಯಾಚರಣೆಯಲ್ಲಿ ನಾವು ಭಾಗಿಯಾಗಿದ್ದೀವಿ. ಒಂದೊಂದು ಸಂದರ್ಭದಲ್ಲಿ ನಾವೇ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಅಂತ ಸಂದರ್ಭದಲ್ಲಿ ನಮ್ಮ ಜೀವದ ಆಸೆನ ಹಂಗ ಬಿಟ್ಟು ಈ ಕಾರ್ಯಾಚರಣೆಲೆಲ್ಲ ಭಾಗಿಯಾಗಬೇಕಾಗುತ್ತೆ. ಇಲಾಖೆಯವರಿಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಾಚರಣೆಗಳಲ್ಲಿ ಅವ್ರ ಪ್ರಾಣದ ಮೇಲೆ ಅವರಿಗೆ ಇದ್ದಿರಲ್ಲ, ತುಂಬಾ ರಿಸ್ಕ್ ಇರುತ್ತೆ ಕೆಲಸ. ನೋಡಿ ನಾವು ಹೇಳ್ದಂಗೆ ಕಾಮೆಂಟ್ ಮಾಡ್ದಂಗಲ್ಲ ಇದು. ಯಾಕಂತ ಹೇಳಿದ್ರೆ ಅಷ್ಟೇ ಒಂದು ಕಠಿಣಕರ ಇದು ಕೆಲಸ ಕಿರಣ್. ಇದು ಕಾರ್ಯಾಚರಣೆ ಅಂತ ಹೇಳಿದ್ರೆ, ಕಾಡಾನೆ ಕಾರ್ಯಾಚರಣೆ ಅಂದ್ರೆ ಅಷ್ಟು ಸುಲಭದ ಮಾತಿಲ್ಲ ಕಿರಣ್. ಇಂಥ ಪುಂಡಾನೆಗಳು, ಯಾಕಂದ್ರೆ ಜನಗಳಿಗೆ ನೋಡಿ ಬೆರೆಸುವಂತ ಪುಂಡಾನೆಗಳ ಕಾರ್ಯಾಚರಣೆ ಅಂತೂ ತುಂಬಾ ಇದ್ದಿರುತ್ತೆ. ಡಾಟ್ ಮಾಡಕ್ ಹೋದಾಗ, ಸಾಕಾನೆಗಳು ಹೋದಾಗ ಅಕಸ್ಮಾತ್ ಸಾಕಾನೆಗಳು ಹೆಂಗೋ ಫೈಟ್ ಆಡ್ತವೆ, ಬದುಕೊಳ್ತವೆ. ಅಂದ್ರೆ ಜನಗಳ ಮೇಲೆ, ಇಲಾಖೆ ಅಧಿಕಾರಿಗಳ ಮೇಲೆ ಯಾವಾಗ ಏನ್ ದಾಳಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಕಿರಣ್. ಸರ್ ಈಗ ಕಳೆದ 1 ವರ್ಷ ಇದೇ ಟೈಮ್ಗೆ ಎಕ್ಸಾಕ್ಟು ನಮ್ಮ ಅಭಿಮನ್ಯು ಇಲ್ಲದೆ ಸಕಲೇಶ್ಪುರ ಭಾಗ ಕಾರ್ಯಾಚರಣೆ ಆಗಲ್ಲ ಅಂತ ಮಾತುಗಳು ಕೂಡ ಬಂದಿತ್ತು, ವೈರಲ್ ಕೂಡ ಆಗಿತ್ತು. ಲಾಸ್ಟ್ ವರ್ಷ ವಿಕ್ರಾಂತ್ ಕಾರ್ಯಾಚರಣೆ ಆಗಿರ್ಬೋದು, ಹಾಗೆ ಅಡ್ಕ ಬಡ್ಕ ಕಾರ್ಯಾಚರಣೆ ಟೈಮಲ್ಲಿ ಈ ತರ ಮಾತು ಬಂದಿತ್ತು. ಆದ್ರೆ ಇವಾಗ ನೋಡಿ, ನಮ್ಮ ರೋಚಕ ಅಂತ ಹೇಳಿದ್ರೆ, ನಮ್ಮ ದುಬಾರೆಯಲ್ಲಿ ಹುಟ್ಟಿ ಬೆಳೆದಂತ ಒಂದು ಆನೆ ಇದೆ, ನಮ್ಮ ಅಯ್ಯಪ್ಪ ಆನೆ. ಹೋದ್ಸತಿ ಒಂದು 4 ತಿಂಗಳಾಗಿರ್ಬೋದು, ಬಾಳೆಹನ್ನೂರ್ ಕಡೆಗೆ ಒಂದು ಕಾರ್ಯಾಚರಣೆಗೆ ಕರ್ಕೊಂಡು ಹೋಗಿದ್ರು ನಮ್ಮ ದುಬಾರೆಲ್ಲೇ ಹುಟ್ಟು ಬೆಳೆದಂತ ಅಯ್ಯಪ್ಪ ಆನೆನ. ಅದನ್ನ ಒಂದು ಟ್ರೈನಿಂಗ್ ಆಗ್ಬೇಕು. ಯಾಕಂದ್ರೆ ಅಭಿಮನ್ಯು ಕೂಡ ಒಂದು 12-13 ವರ್ಷದಲ್ಲೇ ಕಾರ್ಯಾಚರಣೆಗೆಲ್ಲ ಭಾಗಿಯಾಗಿರೋರು. ಹಾಗಾಗಿ ಅಯ್ಯಪ್ಪನು ಕೂಡ ಅಲ್ಲಿ ಹೋಗಿ ಕಾರ್ಯಾಚರಣೆ ನಿಭಾಯಿಸ್ತಾನೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ರು. ಮತ್ತೆ ಯಾವ್ದೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಂದ ಕಾರ್ಯಾಚರಣೆನ ನಿಲ್ಲಿಸ್ಬಿಟ್ಟು ವಾಪಸ್ ಕರ್ಕೊಂಡ್ ಬಂದಿದ್ರು. ನಿನ್ನೆ ದಿವಸ ಒಂದು ಚಾನ್ಸ್ ಇತ್ತು. ಆ ಚಾನ್ಸ್ ನಾವು ತುಂಬಾ ಚೆನ್ನಾಗಿ ನಮ್ಮ ಅಯ್ಯಪ್ಪ ಏನ್ ಸಾಕಾನೆ ಇದೆ ಅದು ಒಳ್ಳೆ ಚೆನ್ನಾಗಿ ನಿಭಾಯಿಸ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧನಂಜಯ ಮತ್ತೆ ನಮ್ಮ ಅಯ್ಯಪ್ಪ ಆನೆ ಲೋಡ್ ಮಾಡೋ ತನಕನೂ ಅದ್ರ ಜೊತೆಯಲ್ಲೇ ಇದ್ದು, ಮತ್ತೆ ಅದನ್ನ ಯಾವ ರೀತಿ ನೂಕ್ಬೇಕು, ಯಾವ ರೀತಿ ಲೋಡ್ ಮಾಡಿಸ್ಬೇಕು, ಯಾವ ರೀತಿ ನಿಲ್ಬೇಕು ಅನ್ನೋದು ಒಂದು ಅಯ್ಯಪ್ಪ ಆನೆ ಮತ್ತೆ ಧನಂಜಯ ತುಂಬಾ ಚೆನ್ನಾಗಿ ಅದು ನಿಭಾಯಿಸ್ತು ಕಿರಣ್. ಯಾಕಂತ ಹೇಳಿದ್ರೆ ದುಬಾರಿಯಲ್ಲಿ ಹುಟ್ಟುಬೆಳೆದಂತ ಈಗ ಸಾಕಾನೆ ಈ ಕಾರ್ಯಾಚರಣೆಯಲ್ಲಿ ಒಳ್ಳೆ ಚೆನ್ನಾಗಿ ಇದು ಮಾಡ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಗ್ರೀವ ಒಳಗಡೆಯಿಂದ ಎಳ್ಕೊಬಂತು ಆ ಕಾಡಾನೆನ. ಇದು ನಮ್ಮ ಅಯ್ಯಪ್ಪ ಒಂದು ಯಾವ ರೀತಿ ಅಭಿಮನ್ಯು ಕೆಲಸ ಮಾಡ್ತಾನೋ ಅದೇ ರೀತಿ ಟ್ರೈನ್ ಆಗಿದ್ದಾನೆ ಅಂತಾನೆ ಹೇಳಕ್ಕೆ ಬಯಸ್ತೀನಿ ಕಿರಣ್. ಯಾಕಂದ್ರೆ ಅಭಿಮನ್ಯು ಇಲ್ದಲೇನು ಕೂಡ ಈ ಕಾರ್ಯಾಚರಣೆ ಇಷ್ಟು ಚೆನ್ನಾಗಾಯ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಾಯ್ತು. ಈಗ ಒಂದು ಸಾಕಾನೆಗಳು ಒಂದು ಟ್ರೈನಿಂಗ್ ಆಗಿರ್ಬೋದು, ಯಾವ ರೀತಿ ಅದನ್ನ ಕಾಡಾನೆನ ಬಳಸಬೇಕು, ಯಾವ ರೀತಿ ಅದನ್ನ ಕಾಡಿಂದ ಯಾವ ರೀತಿ ಅದನ್ನ ಅರವಳಿಕೆ ಕೊಟ್ಟಾಗ ಯಾವ ರೀತಿ ಅದನ್ನ ಹಿಡಿಬೇಕು, ಎಳಿಬೇಕು ಅನ್ನೋದು ಭಾರಿ ಬುದ್ಧಿವಂತಿಕೆ ಬೇಕು. ಯಾಕಂದ್ರೆ ಮಾವುತರು ಕಾವಡಿಗಳಿಗೂ ಅಷ್ಟು ಶ್ರಮ ಇರುತ್ತೆ. ಅದ್ರ ಭಾಷೆನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ಒಂದು ರೋಚಕವಾಗಿರುತ್ತೆ. ಅದು ಒಂದು ಸುಲಭದ ಮಾತಲ್ಲ. ಈಗ ಒಂದು ಟ್ರೈನಿಂಗ್ ಅಂತ ಅದಕ್ಕೆ ಹೇಳೋದು, ಯಾವ ರೀತಿ ಅದು ಕಲ್ತಿದೆ ಅಂತ ನಾವು ಇಂಥ ಕಾರ್ಯಾಚರಣೆಗಳಲ್ಲಿ ನೋಡೋಕ್ಕೆ ಬಯಸ್ತೀವಿ. ಯಾಕಂದ್ರೆ ನೋಡೋಕ್ಕೂ ಖುಷಿ ಆಗುತ್ತೆ. ಯಾವ ರೀತಿ ಜನಗಳು ಕೂಡ ನಾವು ಒಂದು ಮಾತು ಕೆಲಸ ಹೇಳಿದ್ರೆ ಮಾಡೋದು ಕಷ್ಟ ಇದೆ.
ಬಾಯಿ ಬರುತ್ತೆ, ಹೇಳಕ್ ಬರುತ್ತೆ, ಕೇಳಕ್ ಬರುತ್ತೆ. ಆದ್ರೆ ಒಂದು ಆನೆ ಬರೀ ಒಂದು ಸಿಗ್ನಲ್ ಅಲ್ಲಿ ಆ ಎಲ್ಲ ಕೆಲಸಗಳನ್ನ ಮಾಡೋದು, ಅದ್ ನೋಡಕ್ಕೆ ಒಂದು ಖುಷಿ ಆಗುತ್ತೆ. ಮುಂದಕ್ಕೆ ನಮ್ಮ ಅಯ್ಯಪ್ಪ ಆನೆ ಅಭಿಮನ್ಯು ತರಾನೇ ಬೆಳಿಬೋದು ಅನ್ನೋದು ಒಂದು ಅನಿಸಿಕೆ ಕಾಣ್ತಾ ಇದೆ. ಸರ್, ಈಗ ಸಕಲೇಶ್ ಇದೇ ಫಸ್ಟ್ ಟೈಮ್ ಇದು 8 ಹೌದು, ಒಂದು 8 ಗಂಟೆ ಲೋಡ್ ಆಗಿದೆ ಕಿರಣ್. ನೀವು ಇದ್ರಿ ಒಂದು 8 ಗಂಟೆ ಸರಿ ಸುಮಾರು ಈ ಕಾರ್ಯಾಚರಣೆ ನಮ್ಮ ಬೇಲೂರು ರೇಂಜ್ ಬೆಳ್ಳಾವರ ದೋಲ್ಮನೆ ನಿನ್ನೆ ಆದಂತ ಒಂದು ಲೊಕೇಶನ್ ಕಾರ್ಯಾಚರಣೆ ಇತ್ತು. ಅಂದ್ರೆ ಇದು ಬಲಿ ಪಡೆದಂತ ಆನೆ ಹಿಡಿದು ತುಂಬಾ ಒಳ್ಳೆ ಕೆಲಸ ಆಯ್ತು. ಮತ್ತೆ ಕೂಡ ಒಂದು ಈಗ ನಾವು ಹೇಳೋ ಪ್ರಕಾರ, ಇಲ್ಲಿಯ ಒಂದು ರೈತರು ಹೇಳೋ ಪ್ರಕಾರ ಆದಷ್ಟು ಬೇಗ ಅದಕ್ಕೊಂದು ಒಳ್ಳೆ ಜಾಗನ ಅರಣ್ಯನ ನೋಡ್ಬಿಟ್ಟು ಎಲ್ಲ ಕಾಡನ್ನ ಒಳ್ಳೆ ಸೇಫ್ ಜಾಗದಲ್ಲಿ ಸ್ಥಳಾಂತರ ಮಾಡಬೇಕು. ಅದಕ್ಕೆ ಬೇಕಾಗುವಂತ ಕಾಡಲ್ಲಿ ನೀರಾಗಿರ್ಬೋದು, ಅದಕ್ಕೆ ಬೇಕಾಗುವಂತ ತಿನ್ನಕ್ ಬೇಕಾಗುವಂತ ಆಹಾರ ಆಗಿರ್ಬೋದು, ಅದರ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಸ್ಥಳಾಂತರ ಮಾಡ್ಬೇಕಂತನೂ ಅರಣ್ಯ ಸಚಿವರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡ್ತೀನಿ. ಕಿರಣ್, ಸುಮಾರು ಎಷ್ಟು ವರ್ಷ ಇರ್ಬೋದು ಸರ್ ಅದು ಕಾಡಾನೆಗೆ? ದುಬಾರೆ ಕೂಡ ಕರ್ಕೋಗಿದ್ದಾರೆ ಟ್ರೈನಿಂಗ್ಗೆ, ಅಲ್ಲೇ ಏನು ಒಂದು 18 ವರ್ಷ ಇರ್ಬೋದು ಅಂತ ಕಾಣಿಸ್ತಾ ಇದೆ ಕಿರಣ್. 18-20 ಒಳಗಡೆನೆ ಕಿರಣ್. ನಮ್ಮ ಅಯ್ಯಪ್ಪ ಆನೆ ಏಜೆ ಇರ್ಬೋದು ಅಂತ ಕಾಣ್ತಾ ಇದೆ. ಇದು ಸೇಮ್ ನಮ್ಮ ಕರಡಿ ಬ್ರೀಡ್ ಇದ್ದಂಗೆ ಇದೆ ಅಲ್ವಾ ಸರ್? ಇದು ದಂತ ಆಗಿರ್ಬೋದು, ಮುಖ ಎಲ್ಲ ಊದ್ಕೊಂಡಿದ್ದ ತಪ್ಪಕ್ಕೆ. ಹೌದು, ಮುಖ ಎಲ್ಲ ಅದೇ ರೀತಿ ಇದೆ. ಕ್ವಾರೆನೂ ಕೂಡ ಚಿಕ್ಕದಾಗೇ ಇದೆ, ಇನ್ನು ತುಂಬಾ ಚಂದಾಗಿ ಇದೆ ಕ್ವಾರೆನೂ ಕೂಡ. ಮಾತ್ರ ಒಂದು ಏನಂತ ಹೇಳಿದ್ರೆ ತುಂಬಾ ರೋಷ ವ್ಯಕ್ತಲ್ಲಿ ಇದೆಯಲ್ಲ, ಅದೇ ಒಂದು ಸಮಸ್ಯೆ ಕಿರಣ್. ಯಾಕಂತ ಹೇಳಿದ್ರೆ ಈಗ ಇವತ್ತು ನಮ್ಮ ರೈತರು ಈ ಕಾಫಿ ಟೈಮಲ್ಲಿ ಆಗಿರ್ಬೋದು, ಈ ಕಾಫಿ ತೋಟದ ಕೆಲಸದಲ್ಲಿ ಯಾವ ಟೈಮಲ್ಲಿ ರೈತರುಗಳು ಹೋಗ್ತಾ ಇರ್ತಾರೆ, ಹೆಚ್ಚು ಕಡಿಮೆ 9 ಗಂಟೆ 8 ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಒಂಟಿಯಾಗಿ ತಿರುಗುವಂಥದ್ದು, ಇಷ್ಟು ರೋಷ ವ್ಯಕ್ತದಲ್ಲಿರುವಂಥ ಆನೆಗಳು ಇಟ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆನೆಗಳು ತೋಟಕ್ಕೆ ಬರೋದು ಸಹಜ. ನೋಡಿದ್ರು ದೂರದಿಂದ ಸ್ವಲ್ಪ ನೋಡಿದ್ರು ನಾವು ಓಡ್ ಬಂದ್ರೆ ಅದೇನು ಬೆರೆಸ್ಕೊಂಡು ಬರಲ್ಲ, ಸ್ವಲ್ಪ ದೂರ ಬೆರೆಸ್ತಾ ಸುಮ್ಮನಾಗ್ಬಿಡುತ್ತೆ, ಸ್ವಲ್ಪ ಹೆದರ್ಸುತ್ತೆ. ಆದರೆ ಈ ಕಾಡನೆ ಮಾತ್ರ ತುಂಬಾ ಬೆಸ್ಟಿದೆ ಕಿರಣ್. ನಮ್ಮ ದಿವಸ ನೋಡಿದ್ ನಾವು ತುಂಬಾ ದೂರ ಬೆರೆಸ್ಕೊಂಡು ಹೋಗಿದೆ. ಒಬ್ರಿಗೆ ಸಾಯ್ತಿದ ಮೇಲೆ ಮತ್ತೆ ಅವ್ರ ಜೊತೆ ಇದ್ದವರಿಗೂ ಕೂಡ ಬೆರೆಸ್ಕೊಂಡು ಹೋಗಿದೆ ಸಾಯ್ಸಕ್ಕೆ ಅಂತ ಒಂದು ಕಾಡಾನೆ ಇದು. ಹಾಗಾಗಿ ನಾವು ಕೂಡ ಇದ್ರ ಬಗ್ಗೆ ಒಂದು ಸತಿ ಇದನ್ನ ಸೆರೆ ಹಿಡೀಲಿ ಅಂತಾನೆ ನಾವು ಕೂಡ ಇದು ಮಾಡಿದ್ವಿ. ಸರ್, ಈಗ ತುಂಬ ಜನ ಕಮೆಂಟ್ ಆಗ್ತಾ ಇರ್ತಾರೆ ಚಿಕ್ಕ ಆನೆ ಹಿಡಿದ್ರು ಅಂತ. ಆದರೆ ಸಮಸ್ಯೆ ಕೊಡೋದೇ ಚಿಕ್ಕ ಆನೆನಾ ಇಲ್ಲ ದೊಡ್ಡ ಆನೆನಾ? ಚಿಕ್ಕ ಆನೆ ದೊಡ್ಡ ಆನೆ ಅಂತ ಏನು ಬರಲ್ಲ ಕಿರಣ್. ಏನಂತ ಹೇಳಿದ್ರೆ ಸಮಸ್ಯೆ ಯಾವ್ದು ಕೊಡಕ್ಕಿರುತ್ತೋ ಆ ಆನೆನ ಸೆರೆ ಹಿಡಿತಾರೆ. ಅಂಥದ್ರಲ್ಲಿ ಇದು ನೋಡಿ, ದೊಡ್ಡ ಆನೆ ಅನ್ನೋವಂಥದ್ದು ಯಾರಿಗೂ ಬಲಿ ಪಡೆದಿರೋದು ಕೇಳಿಲ್ಲ ನೀವು. ವಿಕ್ರಾಂತ್ ಆಗಿರ್ಬೋದು, ಗರಡಿ ಆಗಿರ್ಬೋದು, ಯಾರಿಗೂ ಸಾಯ್ತಿದೆ ಅಂತ ಕಣ್ಣಾರೆ ನೋಡಿರ್ಲಿಲ್ಲ. ಅದರ ರೋಷವೇಷ ಇತ್ತು. ಆದ್ರೆ ಅಷ್ಟು ಬೆರೆಸ್ಕೊಂಡು ಬರೋದು ಮತ್ತೆ ಅಷ್ಟು ಕ್ರೂರದಿಂದ ಎಲ್ಲರನ್ನ ಬೆರೆಸೋದು, ಗಾಬರಿಗೊಳ್ಳೋದು ಆ ಥರ ಇರಲಿಲ್ಲ. ಆದ್ರೆ ಈ ಕಾಡಾನೆ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಮನುಷ್ಯನ ಯಾವುದು ಕೊಲ್ಲುತ್ತೋ ಅದನ್ನ ಸೆರೆ ಹಿಡಿದು ಬಳಸೋದು ಒಳ್ಳೇದು. ಇಲ್ಲ ಬೇರೆ ಕಡೆ ಕಾಡಿಗೆ ದೊಡ್ಡ ಮಟ್ಟದಲ್ಲಿರುವಂಥ ಅರಣ್ಯಕ್ಕೆ ಬಿಡೋದು ಒಳ್ಳೇದಿರುತ್ತೆ, ರೇಡಿಯೋ ಕಲರ್ ಹಾಕಿ ಎಲ್ಲ ಮಾಡಿ. ಯಾಕಂದ್ರೆ ಜನಗಳು ಪ್ರಾಣ ಉಳಿಸ್ಬೇಕು. ಅದರಲ್ಲಿ ಸಣ್ಣದು ದೊಡ್ಡದು ಅಂತ ಬರಲ್ಲ. ಯಾವ್ದು ಸಮಸ್ಯೆ ಕೊಡ್ತಾ ಇರುತ್ತೆ, ರೈತರಿಗೆ ಯಾವ್ದು ತೊಂದರೆ ಕೊಡ್ತಾ ಇರುತ್ತೋ ಅಂತ ಕಾಡಾನೆನ ಸೆರೆ ಹಿಡಿದು ಸ್ಥಳಾಂತರ ಮಾಡ್ತಾರೆ. ಸರ್, ಈಗ ನಾನು ಅಲ್ಲೇ ಇದ್ದೆ, ಅಲ್ಲಿ ಮಾತು ಕೇಳಿ ಬರ್ತಿದ್ದೆ ಅಂದರೆ ಈ ಕಾಡಾನೆ ಸಾಯಿಸಿಲ್ಲ, ಬೇರೆ ಸಾಯಿಸಿರೋದು ಅಂತಲೂ ಕೂಡ ಸ್ಥಳೀಯರು ಹೇಳ್ತಿದ್ರು. ಇಲ್ಲ, ಆ ಮಾಹಿತಿ ಸುಳ್ಳಿದೆ. ಯಾಕಂತ ಹೇಳಿದ್ರೆ ಮೂಗ್ಲಿ ನಮಗೆ ಗೊತ್ತಿರೋ ಪ್ರಕಾರ ನೋಡಿ, ಮೊನ್ನೆ ದಿವಸ ಆ ನಾಯಿನ ಬೆತ್ತಿದ್ದು ನೋಡಿ, ಸಣ್ಣ ಕ್ವಾರೆ ಇದೇ ಆನೆ, ಕರಡಿ ಮುಖ ಲಕ್ಷಣನೇ ಇರುವಂಥ ಆನೆ. ಆ ನಾಯಿನ ಬೆರೆಸ್ಕೊಂಡು ಬಂತು, ಗಾಬರಿಗೊಂಡಿತ್ತು. ನಾಯಿಗಳು ನೋಡ್ಲಿ, ಜನಗಳಿಗೆ ನೋಡ್ಲಿ ತುಂಬಾ ಗಾಬರಿ, ಬಾಲ ಎತ್ಕೊಂಡು ಬೆರೆಸ್ಕೊಂಡು ಹೋಗ್ತಾ ಇರೋದೆ. ಸಿಗೋತಂಗನೂ ಬೆರೆಸುತ್ತೆ ಕಿರಣ್. ಮನೆ ಮಠ ಏನು ಇಲ್ಲ, ಸೇಫ್ ಜಾಗ ಏನೂ ಇಲ್ಲ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಯಾವ ರೀತಿ ಜನಗಳು ಒಬ್ಬನ ಮೇಲೆ ಯಾವ ರೀತಿ ದಾಳಿ ಮಾಡ್ಬೇಕಂದ್ರೆ ಬೆರೆಸ್ಕೊಂಡು ಹೋಗ್ತಾರೆ. ಈಗ ಮನುಷ್ಯ ಎಷ್ಟು ದೂರ ಬೇಕಾದ್ರೂ ಓಡ್ತಾನೆ, ಆದ್ರೆ ಪ್ರಾಣಿ ಆ ಥರನೇ ಬೆರೆಸ್ಕೊಂಡು ಹೋಗಿ ಹೊಡೆಯುವಂಥದ್ದು ತುಂಬಾ ಕಮ್ಮಿ. ಸ್ವಲ್ಪ ದೂರ ಬೆರೆಸುತ್ತೆ, ಅದ್ರ ಪಾಡಿಗೆ ಮತ್ತೆ ಮರೆ ಆದ್ರೆ ಸುಮ್ಮನಾಗ್ಬಿಡುತ್ತೆ. ಆದ್ರೆ ಈ ಕಾಡಾನೆ ಯಾವ ರೀತಿ ಯಾರು ಅಂತ ಹೇಳಿದ್ರೆ ಕೈಗೆ ಸಿಗುವವರೆಗೂ ಬೆರೆಸದೆ. ಆ ಥರ ಆದ್ರೆ ಮನುಷ್ಯ ಎಷ್ಟು ದೂರ ಓಡ್ತಾನೆ ಕಿರಣ್. ಅದ್ರ ನಂತರ ಮನುಷ್ಯ ಕಾಲ್ ಕೈ ಬರಲ್ಲ ಅವನಿಗೆ. ಅಂಥದ್ರಲ್ಲಿ ಆನೆ ಬೆರೆಸ್ತಾ ಇದೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಮನುಷ್ಯ ಗಾಬರಿಯಾಗಿರ್ತಾನೆ. 50 ಮೀಟರ್ಗೆ ಕಾಲ್ ಕೈ ಹೋಗ್ಬಿಡುತ್ತೆ. ಅದು ಒಂದು ಕಿರ್ಚೋ ಸೌಂಡ್ ಇದೆ. ಆ ಕಿರ್ಚೋ ಸೌಂಡ್ ಏನಾಗುತ್ತೆ, ನಮ್ಮ ಡೈರೆಕ್ಟ್ ಮನುಷ್ಯನ ಮೆದ್ದಿಗೆ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ ಕೈ ಕಾಲಲ್ಲಿ ಕಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ